ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 18ರಿಂದ ನವೆಂಬರ್ 20ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಒಂದನೇ ಕ್ವಶನ್ ನೋಡಿ, ಮಾಜಿ ಅಗ್ರ ಪೋಲೋ ಆಟಗಾರರಾಗಿರ್ತಕ್ಕಂಥ ಹರಿಂದರ್ ಸಿಂಗ್ ಸೋಧಿ ಇತ್ತೀಚೆಗೆ ನಿಧನರಾದರು. ಅವರು ಕೆಳಗಿನ ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದಿದ್ದರು? ಸರಿಯಾದಂಥ ಉತ್ತರ ಅರ್ಜುನ ಪ್ರಶಸ್ತಿಯ ವಿಜೇತರಾಗಿದ್ದರು ಅವರು. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಭಾರತದ ಅಗ್ರ ಪೋಲೋ ಆಟಗಾರರವರು, ಇದು ತುಂಬಾ ಇಂಪಾರ್ಟೆಂಟು. ಹರಿಂದರ್ ಸಿಂಗ್ ಸೋಧಿ ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಫಾರ್ಮರ್ ಟಾಪ್ ಪೋಲೋ ಪ್ಲೇಯರ್ ನೋಡಿ, ಪೋಲೋ ಆಟಗಾರ ಆಗಿದ್ದರು ಇವರು. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಲ್ಲಿ ಸೋಧಿ ಎಂಬತಕ್ಕಂಥ ಅಡ್ಡ ಹೆಸರಿನಿಂದ ಸೊ ಇವ್ರನ್ನ ಪಾಪ್ಯುಲರ್ ಆಗಿ ಈ ಹೆಸರಿನಿಂದ ಕರೀತಾ ಇದ್ದರು. ಓಕೆ, ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಇವರು ಅರ್ಜುನ ಪ್ರಶಸ್ತಿಯ ಪುರಸ್ಕೃತರಾಗಿದ್ದರು ಎಂಬುದು ನೆನಪಿರಲಿ. ಓಕೆ, ಎರಡನೇ ಕ್ವಶನ್ ನೋಡೋಣ. ಖ್ಯಾತ ಸಂಗೀತಗಾರ ಪಂಡಿತ್ ರಾಮ್ ನಾರಾಯಣ ಅವರು ಇತ್ತೀಚೆಗೆ ನಿಧನರಾದರು. ಅವರು ಯಾವ ಸಂಗೀತ ವಾದ್ಯಕ್ಕೆ ಪ್ರಸಿದ್ಧರಾಗಿದ್ದರು? ನೋಡಿ, ಪಂಡಿತ್ ರಾಮ್ ನಾರಾಯಣ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಖ್ಯಾತ ಸಂಗೀತಗಾರರು ಎಂಬುದು ನೆನಪಿರಬೇಕು. ಇವರು ಸಾರಂಗ ಅಥವಾ ಸಾರಂಗಿ ಅಂತ ಕರಿತೀವಿ. ಸೊ ವಿವಿಧ ಸಂಗೀತ ವಾದ್ಯಗಳಲ್ಲಿ ಸಾರಂಗಿ ಒಂದು ಪ್ರಮುಖ ವಾದ್ಯವಾಗಿದೆ. ಈ ವಾದ್ಯಕ್ಕೆ ಸೇರಿದಂಥವರು ಪಂಡಿತ್ ರಾಮ್ ನಾರಾಯಣ್. ಓಕೆ, ಸೊ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಲೆಜೆಂಡರಿ ಸಾರಂಗಿ ಪ್ಲೇಯರ್ ಆಗಿದ್ದರು ಎಂಬುದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಓಕೆ ನೋಡಿ, ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಸಾರಂಗಿಯನ್ನು ಏಕ ವ್ಯಕ್ತಿ ಸಂಗೀತ ವಾದ್ಯದ ಮಟ್ಟಕ್ಕೆ ಏರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಸಂಗೀತಕ್ಕೆ ನೀಡಿದ ಕೊಡುಗೆಗಾಗಿ ಅವರು ಪದ್ಮ ವಿಭೂಷಣ ಮತ್ತು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಇದುವರೆಗೂ ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ನವೆಂಬರ್ 2024ರಲ್ಲಿ ಅಂತರರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ ಇದನ್ನು. ಯಾರು ನೇಮಕಗೊಂಡಿದ್ದಾರೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅಮಿತ್ ಶಾ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಇಂಟರ್ ಸ್ಟೇಟ್ ಕೌನ್ಸಿಲ್ ಸ್ಟ್ಯಾಂಡಿಂಗ್ ಕಮಿಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗಿದು. ಸೊ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ಸೆಂಟ್ರಲ್ ರೆಕಗ್ನೈಸೇಷನ್ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಪಾಯಿಂಟ್ಸ್ ಅಮಿತ್ ಶಾ. ಸೊ ಚೇರ್ಮನ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಓಕೆ, ಒಂದು ಮಾಹಿತಿ ಕೊಟ್ಟಿದ್ದಾರೆ, ಗಮನಿಸಬಹುದು. ಅಂತಾರಾಜ್ಯ ಮಂಡಳಿಯು ಸಾರ್ವಜನಿಕ ಹಿತಾಸಕ್ತಿ ಎಂದು ಪರಿಗಣಿಸಿದರೆ ಭಾರತದ ರಾಷ್ಟ್ರಪತಿಗಳಿಂದ ರಚಿಸಬಹುದಾದ ಒಂದು ಸಂಸ್ಥೆಯಾಗಿದೆ. ನೋಡಿ, ರಾಷ್ಟ್ರಪತಿಗಳು ಇದನ್ನು ರಚಿಸಬಹುದು ಎಂಬುದು ಪಾಯಿಂಟ್, ಗಮನಿಸಿ. ಅಷ್ಟೇ ಅಲ್ಲದೆ ಇದರ ಸ್ಥಾಪನೆ ಮತ್ತು ಶಿಫಾರಸುಗಳನ್ನು ಸರ್ಕಾರಿಯ ಆಯೋಗ, ನೀವು ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ಸರ್ಕಾರಿಯ ಆಯೋಗ ಅಂತ ಒಂದು ನೋಡ್ತೀರಾ. ಸೊ ವಿವಿಧ ರೀತಿಯ ಆಯೋಗಗಳಿದ್ದಾವೆ. ಅದರಲ್ಲಿ ಸರ್ಕಾರಿಯ ಆಯೋಗದ ಶಿಫಾರಸ್ಸಿನ ಮೇರೆಗೆ ಈ ಅಂತಾರಾಜ್ಯ ಮಂಡಳಿ ಸ್ಥಾಪನೆ ಮತ್ತು ಮಾಡಲಾಗಿದೆ. ಓಕೆ, ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಏನಿದು ಅಂತಾರಾಜ್ಯ ಮಂಡಳಿ? ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯವನ್ನು ಸುಗಮಗೊಳಿಸುವ ಸಂಸ್ಥೆಯಾಗಿದೆ. ಭಾರತದ ರಾಷ್ಟ್ರಪತಿಯಿಂದ ಅಗತ್ಯವೆಂದು ಪರಿಗಣಿಸಿದಾಗ ಸ್ಥಾಪನೆ ಆಗ್ತಾರೆ. ಸೊ ಇದು ಅಧ್ಯಕ್ಷರು ಪ್ರಧಾನಮಂತ್ರಿಯಾಗಿರ್ತಾರೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಸದಸ್ಯರಾಗಿರುತ್ತಾರೆ. ಶಾಸಕಾಂಗ ಸಭೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು, ಶಾಸಕಾಂಗ ಸಭೆಯನ್ನು ಹೊಂದಿರುವ UTಗಳ ಆಡಳಿತಗಾರರು ಮತ್ತು ರಾಷ್ಟ್ರೀಯ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಾರರು ಮತ್ತು ರಾಷ್ಟ್ರಪತಿ ಆಳ್ವಿಕೆಯ ಅಡಿಯಲ್ಲೇ ರಾಜ್ಯಗಳ ರಾಜ್ಯಪಾಲರು ಇದರ ಸದಸ್ಯರಾಗಿರುತ್ತಾರೆ. ಪ್ರಧಾನಮಂತ್ರಿ ಸದಸ್ಯರು ನಾಮನಿರ್ದೇಶನ ಮಾಡಬೇಕಾದ ಕೇಂದ್ರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ 6 ಸಚಿವರು ಕೂಡ ಇದರಲ್ಲಿರ್ತಾರೆ. ಹಾಗಾದರೆ ಅಂತರರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿಯ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಇದೇ ಕ್ವಶನ್ನು. ಸೊ ಈ ಕೆಳಗಿನ ಸದಸ್ಯರನ್ನು ಹೊಂದಿರುತ್ತದೆ. ಒಂದನೇದಾಗಿ ಕೇಂದ್ರ ಗೃಹ ಸಚಿವರು ಇದಕ್ಕೆ ಅಧ್ಯಕ್ಷರಾಗಿರುತ್ತಾರೆ. 5 ಕೇಂದ್ರ ಕ್ಯಾಬಿನೆಟ್ ಮಂತ್ರಿಗಳಿರ್ತಾರೆ. 9 ಮುಖ್ಯಮಂತ್ರಿಗಳು ಕೌನ್ಸಿಲ್ಗೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಸೆಕ್ರೆಟೇರಿಯೇಟ್ ಎಂಬ ಸೆಕ್ರೆಟೇರಿಯೇಟ್ ಸಹಾಯ ಮಾಡುತ್ತದೆ. ಈ ಸೆಕ್ರೆಟೇರಿಯೇಟನ್ನು 1991ರಲ್ಲಿ ಸ್ಥಾಪಿಸಲಾಯಿತು. ಭಾರತ ಸರ್ಕಾರದ ಕಾರ್ಯದರ್ಶಿಯ ನೇತೃತ್ವದಲ್ಲಿದೆ ಇದು.
2011ರಿಂದ ಇದು ವಲಯ ಕೌನ್ಸಿಲ್ಗಳ ಕಾರ್ಯದರ್ಶಿಯೂ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ವಿಶ್ವದ ಮೊದಲ ಹೈ ಆಲ್ಟಿಟ್ಯೂಡ್ ಪ್ಯಾರಾ ಸ್ಪೋರ್ಟ್ಸ್ ಸೆಂಟರನ್ನು ಸ್ಥಾಪನೆ ಮಾಡಲಾಗಿದೆ? ನೋಡಿ, ವರ್ಲ್ಡ್ಸ್ ಫಸ್ಟ್, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಹೈಯೆಸ್ಟ್ ಆಲ್ಟಿಟ್ಯೂಡ್ ಪ್ಯಾರಾ ಸ್ಪೋರ್ಟ್ಸ್ ಸೆಂಟರ್ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಲಡಾಖ್ನ ಲೇನಲ್ಲಿ. ಸೊ ನೋಡಿ, ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ವರ್ಲ್ಡ್ಸ್ ಫಸ್ಟ್ ಹೈ ಆಲ್ಟಿಟ್ಯೂಡ್ ಪ್ಯಾರಾ ಸ್ಪೋರ್ಟ್ಸ್ ಸೆಂಟರ್ ಬಿ ಎಸ್ಟಾಬ್ಲಿಷ್ಡ್. ಸೊ ಎಲ್ಲಿ ನೀವು ಇಲ್ಲಿ ಗಮನಿಸಬಹುದು. ಓಕೆ, ಸೊ ನೋಡಬಹುದು ನೀವು ಇದನ್ನು, ಹೈ ಆಲ್ಟಿಟ್ಯೂಡ್ ಪ್ಯಾರಾ ಸ್ಪೋರ್ಟ್ಸ್ ಸೆಂಟರ್. ಸೊ ವರ್ಲ್ಡ್ಸ್ ಫಸ್ಟ್ ಇದು. ಓಕೆ, ಸೊ ಎಲ್ಲಿ ತೆರೀತಾ ಇದೆ ಅಂತಕ್ಕಂಥದ್ದು ಕೂಡ ಗಮನಿಸಿ. ಲಡಾಖ್ನ ಲೇನಲ್ಲಿ ನೋಡಿ, ಲೇ ಸ್ಥಳದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಸೊ ಇದಕ್ಕಾಗಿ ಸಹಿ ಕೂಡ ಹಾಕಲಾಗಿದೆ. 2028ರ ಪ್ಯಾರಾಲಿಂಪಿಕ್ಸ್ಗಾಗಿ ಕ್ರೀಡಾಪಟುಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ಮೊದಲ ಬಾರಿಗೆ ಎತ್ತರದ ಪ್ಯಾರಾ ಕ್ರೀಡಾ ಕೇಂದ್ರವನ್ನು ತೆರೆಯಲಾಗಿದೆ. ಸೊ ಪ್ಯಾರಾ ಅಥ್ಲೆಟ್ಗಳ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವತ್ತ ಕೇಂದ್ರ ಗಮನ ಹರಿಸ್ತಾ ಇದೆ. 2024ರ ಪ್ಯಾರಾಲಿಂಪಿಕ್ಸ್ ಭಾರತ 29 ಪದಕಗಳೊಂದಿಗೆ ಗಮನಾರ್ಹ ಯಶಸ್ಸನ್ನು ಸಾಧಿಸಿದೆ. ಪ್ಯಾರಾ ಅಥ್ಲೆಟ್ಗಳಿಗಾಗಿ ಅಂತಾರಾಷ್ಟ್ರೀಯ ಬಹು ಕ್ರೀಡಾ ಕಾರ್ಯಕ್ರಮ ಎಂಬುದು ಗಮನಿಸಬೇಕು ಅದು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಅಕ್ಟೋಬರ್ 2024ರ ICC ಪುರುಷರ ಮತ್ತು ಮಹಿಳೆಯರ ತಿಂಗಳ ಆಟಗಾರರ ಪ್ರಶಸ್ತಿಯನ್ನು ಕೆಳಗಿನ ಯಾರು ಗೆದ್ದಿದ್ದಾರೆ? ಆಪ್ಷನ್ ನಂಬರ್ 1 ಸರಿಯಾಗಿದೆ. ಪುರುಷರ ವಿಭಾಗದಲ್ಲಿ ನೋಮನ್ ಅಲಿ ಗೆದ್ದರೆ, ಮಹಿಳೆಯರ ವಿಭಾಗದಲ್ಲಿ ಮೆಲಿ ಖೇರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಓಕೆ, ICC ರಿವೀಲ್ಸ್ ಮೆನ್ಸ್ ಆ್ಯಂಡ್ ವುಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಅವಾರ್ಡ್. ಓಕೆ ನೋಡಿ, ನ್ಯೂಜಿಲೆಂಡ್ ದೇಶದ ಅಮೇಲಿಯಾ ಖೇರ್, ಅಮೇಲಿಯಾ ಖೇರ್ ಮತ್ತು ಪಾಕಿಸ್ತಾನ ನೊಮನ್ ಅಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನ್ಯೂಜಿಲೆಂಡಿನ ಸ್ಟಾರ್ ಆಲ್ರೌಂಡರ್ ಅಮೇಲಿಯಾ ಖೇರ್ 2024ರ T20 ವಿಶ್ವಕಪ್ನಲ್ಲಿ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಸಂವೇದನಾಶೀಲ ಪ್ರದರ್ಶನದ ನಂತರ ಅಕ್ಟೋಬರ್ 2024ರ ICC ಮಹಿಳಾ ತಿಂಗಳ ಆಟಗಾರ್ತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಮೇಲಿಯಾ ಖೇರ್ ಮತ್ತು ನೊಮನ್ ಅಲಿ ಅಕ್ಟೋಬರ್ 2024ರ ICC ಪ್ಲೇಯರ್ ಆಫ್ ದ ಮಂತ್ ಪಡೆದುಕೊಂಡಿದ್ದಾರೆ, ನೆನಪಿರಲಿ. 6ನೇ ಕ್ವಶನ್ ನೋಡೋಣ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಮೇಲೆ ಆಧಾರಿತ ಕಾದಂಬರಿಯಾದಂತಹ ಆರ್ಬಿಟಲ್ ಎಂಬ ಕಾದಂಬರಿಗಾಗಿ 2024ರ ಬೂಕರ್ ಪ್ರಶಸ್ತಿಯನ್ನು ಕೆಳಗಿನ ಯಾರು ಗೆದ್ದರು? ಸರಿಯಾದಂಥ ಉತ್ತರ ಸಮಂತಾ ಆರ್ವಿ. ನೋಡಿ, ಸಮಂತಾ ಆರ್ವಿ ಬೂಕರ್ ಪ್ರೈಸನ್ನು ಪಡೆದರು. ಓಕೆ, ಸೊ ಯಾವುದಕ್ಕಾಗಿ ನೋಡಿ, ಅದು ಅವರ ಆರ್ಬಿಟಲ್ ಎಂಬತಕ್ಕಂಥ ಒಂದು ಕಾದಂಬರಿ. ನೋಡಿ, ಆರ್ಬಿಟಲ್ ಎಂಬುದು ಒಂದು ಕಾದಂಬರಿ ಎಂಬುದು ನೆನಪಿರಬೇಕು. ಇದೊಂದು ಕಾದಂಬರಿಯಾಗಿದೆ. ಅಷ್ಟೇ ಅಲ್ಲದೆ, ಸೊ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಆರ್ಬಿಟಲ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ, ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ, ಸೊ ಅದರ ಮೇಲೆ ಆಧಾರಿತವಾಗಿರತಕ್ಕಂಥ ಒಂದು ಕಾದಂಬರಿ ಇದು. ಇದಕ್ಕಾಗಿ ಸಮಂತಾ ಹಾರ್ವೆ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬ್ರಿಟಿಷ್ ರೈಟರ್ ಸಮಂತಾ ಹಾರ್ವೆಸ್ ಸ್ಪೇಸ್ ಸ್ಟೇಷನ್ ನಾವೆಲ್ ಆರ್ಬಿಟಲ್ ವಿನ್ಸ್ ದ ಬೂಕರ್ ಪ್ರೈಸ್ ಫಾರ್ ಫಿಕ್ಷನ್. ಓಕೆ ನೋಡಿ, ಆರ್ಬಿಟಲ್ ಅಂತ ಕರಿತೀವಿ, ಅದೊಂದು ನಾವೆಲ್ ಆಗಿದೆ. ಓಕೆ, ಸೊ ನಾವೆಲ್ ಎಂಬುದು ನೆನಪಿರಬೇಕು. ಸಮಂತಾ ಹಾರ್ವಿ 2024ರಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಮೇಲೆ ಆಧಾರಿತ ಕಾದಂಬರಿಯಾಗಿದೆ. ಸೊ ಬೂಕರ್ ಪ್ರಶಸ್ತಿಯನ್ನು ಪ್ರತಿ ವರ್ಷದ ಅತ್ಯುತ್ತಮ ಇಂಗ್ಲಿಷ್ ಕಾದಂಬರಿಗೆ ನೀಡುವ ಪ್ರತಿಷ್ಠಿತ ಸಾಹಿತ್ಯಿಕ ಪ್ರಶಸ್ತಿಯಾಗಿದೆ. 1969ರಲ್ಲಿ UK ಸ್ಥಾಪಿಸಲಾಯಿತು. ಯಾವುದೇ ದೇಶದ ಲೇಖಕರಾದರೂ UK ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟಿತ ಇಂಗ್ಲಿಷ್ ಕಾದಂಬರಿಗಳಿಗೆ ಈ ಪ್ರಶಸ್ತಿ ತೆರೆಯುತ್ತದೆ. ವಿಜೇತರಿಗೆ $50,000 ಮತ್ತು ಉರುಳಿಗೊಳಿಸಿದ ಲೇಖಕರಿಗೆ $2,500 ನೀಡಲಾಗುತ್ತದೆ. 2002ರಲ್ಲಿ ಸ್ಥಾಪಿತವಾದ ಬೂಕರ್ ಅಂತ ಮಾಡ್ಕೊಳ್ಳಿದ್ದಾನೆ, ಬೂಕರ್ ಪ್ರಶಸ್ತಿ ಫೌಂಡೇಶನ್ ಈ ಪ್ರಶಸ್ತಿಯನ್ನು ಮತ್ತು ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡುವಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ.
ಖ್ಯಾತ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಅವರು ಇತ್ತೀಚೆಗೆ ಅನಾವರಣಗೊಳಿಸಿದ ತಮ್ಮ ಆತ್ಮಚರಿತ್ರೆಯ ಹೆಸರೇನು? ಅದು ಕ್ರೀಡಾಪಟುವಾಗಿ ಅವರ ವೃತ್ತಿ ಜೀವನವನ್ನು ಅನ್ವೇಷಣೆ ಮಾಡುತ್ತದೆ. ಸೊ ನೋಡಿ, ಇತ್ತೀಚೆಗೆ ಖ್ಯಾತ ಭಾರತದ ಕುಸ್ತಿಪಟುವಾಗಿರತಕ್ಕಂಥ ಸಾಕ್ಷಿ ಮಲ್ಲಿಕ್ ಏನಿದ್ದಾರೆ, ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸಿದ್ದಾರೆ. ಆತ್ಮಚರಿತ್ರೆ ಅಂದರೆ ಆಟೋಬಯೋಗ್ರಫಿ ಎಂಬುದು ನೆನಪಿರಬೇಕು. ಸೊ ಜಸ್ಟ್ ಚರಿತ್ರೆ ಅಂತ ಬಂದರೆ ಅದು ಬೇರೆ ಆಗುತ್ತೆ. ಇದು ಆತ್ಮಚರಿತ್ರೆ, ಇದು ಓಕೆ, ಆಟೋಬಯೋಗ್ರಫಿ ಅಂತ ಕರೀತಾರೆ. ಸೊ ಅದರ ಹೆಸರು ಏನು ಅಂತ ಕೇಳಿದರೆ ವಿಟ್ನೆಸ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ವಿಟ್ನೆಸ್ ಎಂಬುದು ಅವರ ಆಟೋಬಯೋಗ್ರಫಿ ಆಗಿದೆ. ಸೊ ಗಮನಿಸಬಹುದು, ಸಾಕ್ಷಿ ಮಲ್ಲಿಕ್ಸ್ ಮೆಮೊರಿ ವಿಟ್ನೆಸ್ ಅಂತ ಕರಿತೇವೆ. ಸೊ ಒಂದು ಆಟೋಬಯೋಗ್ರಫಿ ಆಗಿದೆ ವಿಟ್ನೆಸ್. ಸೊ ಇದು ಪುಸ್ತಕವು ಮಲ್ಲಿಕ್ ಅವರ ಹೋರಾಟಗಳು, ಭಯಗಳು, ವಿಜಯಗಳನ್ನು ಒಳಗೊಂಡಂತಹ ಒಂದು ಪ್ರಸಂಗವಾಗಿದೆ. ಸಾಕ್ಷಿ ಮಲ್ಲಿಕ್ ಬಗ್ಗೆ ನಾವು ನೋಡೋದಾದರೆ, ಕುಸ್ತಿಯಲ್ಲಿ ಒಲಿಂಪಿಕ್ ಪದಕ ಗೆದ್ದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅವರು. 2016 ರಿಯೋ ಗೇಮ್ಸ್ನಲ್ಲಿ ಕುಸ್ತಿಯಲ್ಲಿ ಒಂದು ಕಂಚಿನ ಪದಕವನ್ನು ಗೆಲ್ತಾರೆ. ಕುಸ್ತಿಯಲ್ಲಿ ಈ ಮೂಲಕ ಭಾರತಕ್ಕೆ ಬಂದಂಥ ಮೊಟ್ಟ ಮೊದಲ ಪದಕ ಅದು. ಓಕೆ, ಇನ್ನು 2002 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದರು. ಅಲ್ಲಿ ಅವರು ಚಿನ್ನದ ಪದಕವನ್ನು ಗೆದ್ದುಕೊಂಡ್ರು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ವಿಶ್ವದ 5ನೇ ಭಾರತದ ಮೊಟ್ಟ ಮೊದಲ ರಾತ್ರಿ ಸಫಾರಿಯನ್ನು ನೋಡಿ ನೈಟ್ ಸಫಾರಿ ಅಂತ ಕರೀತಾರೆ. ಓಕೆ, ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಉತ್ತರ ಪ್ರದೇಶದ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗಿದೆ? ನೋಡಿ, ಲಕ್ನೋ. ಓಕೆ, ಸೊ ಲಕ್ನೋದಲ್ಲಿ ತೆರೆಯಲಾಗಿದೆ. ಸೊ ಲಕ್ನೋ ಎಂಬುದು ನೆನಪಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲಕ್ನೋ. ಓಕೆ, ಲಕ್ನೋದಲ್ಲಿ ರಾತ್ರಿ ಸಫಾರಿ ಭಾರತದ ಮೊಟ್ಟ ಮೊದಲ ರಾತ್ರಿ ಸಫಾರಿ ಆಗಿದೆ ಮತ್ತು ವಿಶ್ವದ 5ನೇ ರಾತ್ರಿ ಸಫಾರಿ ಆಗಿದೆ ಅದು. ನೋಡಿ, ಕಂಟ್ರೀಸ್ ಫಸ್ಟ್ ನೈಟ್ ಸಫಾರಿ ಇನ್ UP ಟು ಬಿಗಿನ್ ಬೈ ಡಿಸೆಂಬರ್ 2026. ಸೊ ಯೋಗಿ ಆದಿತ್ಯನಾಥ್ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. ಸೊ ಲಕ್ನೋದಲ್ಲಿ ತೆರೀತಾ ಇದೆ ಇದು ನೆನಪಿರಬೇಕು. ಇಲ್ಲಿ ಏಷ್ಯಾಟಿಕ್ ಸಿಂಹಗಳು, ಬೆಂಗಾಲ್ ಟೈಗರ್ಸ್ಗಳು, ಹಿಮಪಾಟಮಸ್ಗಳು ಅಂತ ನೋಡಿ ಹಿಪ್ಪೋಪೊಟಮಸ್ಗಳು ಅಂತ ಮಾಡ್ಕೊಳ್ಳೋದು. ಸೊ ಓಕೆ, ಆಗಿದೆ ಅದು. ಸೊ ಹಿಪ್ಪೋಪೊಟಮಸ್ಗಳಾಗಿರ್ಬೋದು, ಚಿರತೆಗಳು ಸೇರಿದಂತೆ ನೀರಾನಿಗಳು ಅಂತ ಕರಿತೀವಿ. ಚಿರತೆಗಳು ಸೇರಿದಂತೆ ವಿವಿಧ ಪ್ರಾಣಿಗಳಿಗೆ 63 ಆವರಣಗಳೊಂದಿಗೆ ಮೃಗಾಲಯವನ್ನು ಸಹ ಸಫಾರಿ ಒಳಗೊಂಡಿರುತ್ತದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ DRDOನಿಂದ ಹಾರಾಟ ಪರೀಕ್ಷೆ ಮಾಡಿದ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್, ಇದನ್ನು LR-LACM ಅಂತ ಕರೀತಾರೆ. ಸೊ LR-LACM ಅಂತ ಕೂಡ ಕರೀತಾರೆ, LACM ಅಂತ. ಸೊ ಈ ಉಡಾವಣೆಗೆ ಯಾವ ರೀತಿಯ ವಾಹನ ಅಥವಾ ಹಡಗು ಸೂಕ್ತವಾಗಿದೆ? ನೋಡಿ, ವೆಹಿಕಲ್ ಅಥವಾ ಶಿಪ್. ಓಕೆ, ಸೊ ಇತ್ತೀಚೆಗೆ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಹಾರಾಟ ಮಾಡಿದ DRDO. ಸೊ ಇದಕ್ಕಾಗಿ ಬಳಸಿರ್ತಕ್ಕಂಥದ್ದು ಮೊಬೈಲ್ ಆರ್ಟಿಕ್ಯುಲೇಟೆಡ್ ಲಾಂಚರ್ಗಳು. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಈ ರೀತಿಯ ಹೊಸ ಪ್ರಯತ್ನ ಇದು. ಮೊಬೈಲ್ ಆರ್ಟಿಕ್ಯುಲೇಟ್ ಲಾಂಚರ್ಗಳನ್ನು ಬಳಸಿಕೊಂಡು ಸೊ LR-LACMನ್ನು ಲಾಂಚ್ ಮಾಡಿದೆ DRDO. ಸೊ ಫಸ್ಟ್ ಟೈಮ್ ಓಕೆ ಫ್ಲೈಟ್ ಟೆಸ್ಟ್ ಮಾಡಿರ್ತಕ್ಕಂಥದ್ದು, ಫಸ್ಟ್ ಫ್ಲೈಟ್ ಟೆಸ್ಟ್ ಇದು ನೋಡಿ. DRDO ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ನೋಡಿ ಪಾಸಸ್ ಮೈಡನ್ ಫ್ಲೈಟ್ ಟೆಸ್ಟ್. ಓಕೆ, ಮೈಡನ್ ಆಗಿದೆ, ಇಲ್ಲಿ ಗಮನಿಸಬಹುದು. ಓಕೆ, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಇದನ್ನು ಮುಖ್ಯವಾಗಿ ಗಮನಿಸಿ, ಮೊಬೈಲ್ ಆರ್ಟಿಕ್ಯುಲೇಟ್ ಲಾಂಚರ್ನಿಂದ ಉಡಾವಣೆ ಮಾಡಲಾಗಿದೆ. ಸೊ LR-LACMನ್ನು ಮೊಬೈಲ್ ಆರ್ಟಿಕ್ಯುಲೇಟೆಡ್ ಲಾಂಚರ್ನಿಂದ ಉಡಾವಣೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಹಾಗೆಯೇ ಲಂಬ ಉಡಾವಣಾ ಮಾಡ್ಯೂಲ್ಗಳನ್ನು ಬಳಸಿಕೊಂಡು ಮುಂಚೂಣಿ ಹಡಗುಗಳಿಂದ ಉಡಾವಣೆ ಮಾಡಲು ಕೂಡ ವಿನ್ಯಾಸಗೊಳಿಸಲಾಗಿದೆ ಇದನ್ನು. ಓಕೆ, ಇನ್ನು LR-LACM ಬಗ್ಗೆ ನಾವು ನೋಡೋದಾದರೆ, ಸೊ ಇದರ ಈ ಉದ್ದೇಶವನ್ನು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭೂ ಆಧಾರಿತ ಗುರಿಗಳ ಮೇಲೆ ನಿಖರವಾದ ದೀರ್ಘ ಶ್ರೇಣಿಯ ಸ್ಟ್ರೈಕ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ನೋಡಿ, ಯಾವ ಉದ್ದೇಶ? ಭೂ ಆಧಾರಿತ ಗುರಿಗಳು ನೆನಪಿರಲಿದು. ಹೆಚ್ಚಿನ ವ್ಯಾಪ್ತಿ ಮತ್ತು ನಿಖರತೆಯೊಂದಿಗೆ ಭಾರತದ ರಕ್ಷಣಾ ಸಾಮರ್ಥ್ಯಗಳನ್ನು ಇದು ವರ್ಧಿಸುತ್ತದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ.
ನೋಡಿ, ವಿದ್ಯುತ್ ಸಚಿವಾಲಯ ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಸಹಯೋಗದೊಂದಿಗೆ ನೀತಿ ಆಯೋಗ ಪ್ರಾರಂಭಿಸಿರುವ ಅಸೆಟ್ ಪ್ಲಾಟ್ಫಾರ್ಮ್ನ ಉದ್ದೇಶವೇನು? ಅಸೆಟ್ ಪ್ಲಾಟ್ಫಾರ್ಮ್ ಇತ್ತೀಚೆಗೆ ಜಾರಿಗೆ ತಂದಿದೆ. ಸೊ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಸೊ ನೋಡಿ, ಗಮನಿಸಬಹುದು ಅಸೆಟ್ ಪ್ಲಾಟ್ಫಾರ್ಮ್ನ ಉದ್ದೇಶವೇನು ಅಂತ ಕೇಳಿದರೆ ನೋಡಿ, ಆಪ್ಷನ್ ನಂಬರ್ 4 ಸರಿಯಾಗಿದೆ. ಉದ್ದೇಶವೇನು ಅಂದರೆ ಅಸೆಟ್ ಪ್ಲಾಟ್ಫಾರ್ಮ್ದು ರಾಜ್ಯಗಳು ತಮ್ಮ ಹಸಿರು ಪರಿವರ್ತನೆ, ಗಮನಿಸಿ ಇದು ಸೊ ನೋಡಿ ಗ್ರೀನ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಂಬುದು ನೆನಪಿರಬೇಕು. ರಾಜ್ಯಗಳು ತಮ್ಮ ಹಸಿರು ಪರಿವರ್ತನೆಯನ್ನು ವೇಗಗೊಳಿಸಲು ಮತ್ತು ಶಕ್ತಿ ಪರಿವರ್ತನೆಯ ನೀಲನಕ್ಷೆಗಳನ್ನು ರೂಪಿಸಲು ಸಹಾಯ ಮಾಡುವ ಒಂದು ಪ್ರಮುಖ ಯೋಜನೆಯಾಗಿದೆ. ನೋಡಿ, ಶಕ್ತಿ ಇದು ನೆನಪಿರಬೇಕು. ಸೊ ಇದಕ್ಕೆ ಪವರ್ ಅಂತ ಕರೀತಾರೆ. ಅಂದರೆ ಸೊ ಪವರಿಗೆ ಸಂಬಂಧಪಟ್ಟಂತೆ ಹಸಿರು ಪರಿವರ್ತನೆ ಮತ್ತು ಶಕ್ತಿ ಪರಿವರ್ತನೆಗೆ ಸಂಬಂಧಪಟ್ಟಂತಹ ಎಲ್ಲ ರಾಜ್ಯಗಳಿಗೆ ಸಹಾಯ ಅಂದರೆ ನೀಲಿ ನಕ್ಷೆಯನ್ನು ರೂಪಿಸಲು ಇದನ್ನು ರೂಪಿಸಲಾಗಿದೆ. ನೋಡಿ, ನೀತಿ ಆಯೋಗ್ ಲಾಂಚಸ್ ಅಸೆಟ್ ಪ್ಲಾಟ್ಫಾರ್ಮ್. ಸೊ ನೀತಿ ಆಯೋಗ ಲಾಂಚ್ ಮಾಡಿದೆ. ನೀತಿ ಆಯೋಗದ ಕಾರ್ಯಕ್ರಮಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದಕ್ಕೆ ಯೂಸು? ಟು ಹೆಲ್ಪ್ ಅಸ್ ನೋಡಿ ಸ್ಟೇಟ್ಸ್ ಟ್ರಾನ್ಸಿಷನ್ ಟು ಗ್ರೀನ್ ಎನರ್ಜಿ, ಹಸಿರು ಶಕ್ತಿ. ಓಕೆ, ಹಸಿರು ಶಕ್ತಿ ಗ್ರೀನ್ ಎನರ್ಜಿಗಾಗಿ ಒಂದು ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸ್ಟೇಟ್ ರಾಜ್ಯಗಳಿಗಾಗಿ ಸ್ಥಾಪನೆ ಮಾಡಿದೆ ಈ ಅಸೆಟ್ ಪ್ಲಾಟ್ಫಾರ್ಮ್. ಸೊ ಇದೊಂದು ಗ್ರೀನ್ ಎನರ್ಜಿಯ ಟ್ರಾನ್ಸಿಷನ್ ಆಗಿರತಕ್ಕಂಥದ್ದು. ಓಕೆ, ಹಸಿರು ಇಂಧನ ಶಕ್ತಿಯನ್ನು ಪರಿವರ್ತನೆ ಮಾಡುವುದು. ಅಸೆಟ್ನ ಒಂದು ಫುಲ್ ರೂಪವನ್ನು ಗಮನಿಸಬಹುದು. ಅಸೆಟ್ ಅಂದರೆ ಅಕ್ಸಲರೇಟಿಂಗ್ ಸಸ್ಟೈನೇಬಲ್ ಸೊಲ್ಯೂಷನ್ಸ್ ಫಾರ್ ಎನರ್ಜಿ ಟ್ರಾನ್ಸಿಷನ್ ಅಂತ ಕರೀತಾರೆ. ಸೊ ಫುಲ್ ಫಾರ್ಮ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಸೆಟ್ಟಲ್ಲಿ ಎಸ್ ಏನಂತ ಕೇಳ್ಬೋದು, ಇಲ್ಲ ಇ ಏನಂತ ಕೇಳ್ಬೋದು, ಟಿ ಏನಂತ ಕೇಳ್ಬೋದು, ಅಂದರೆ ಫುಲ್ ಫಾರ್ಮ್ ಕೇಳ್ಬೋದು. ಸೊ ಅಕ್ಸಲರೇಟಿಂಗ್ ಸಸ್ಟೈನೇಬಲ್ ಸೊಲ್ಯೂಷನ್ಸ್ ಫಾರ್ ಎನರ್ಜಿ ಟ್ರಾನ್ಸಿಷನ್ ಅಂತ ಕರಿತೇವೆ. ಓಕೆ, ಹಸಿರು ಶಕ್ತಿಯನ್ನು ಒಂದು ಟ್ರಾನ್ಸಿಷನ್ ಮಾಡುವ ಉದ್ದೇಶವನ್ನು ಹೊಂದಿದೆ. ವೇದಿಕೆಯು ರಾಜ್ಯದ ಶಕ್ತಿಯ ಪರಿವರ್ತನೆಯ ನೀಲನಕ್ಷೆಗಳನ್ನು ರೂಪಿಸಲು ಮತ್ತು ಅವುಗಳ ಅನುಷ್ಠಾನದಲ್ಲಿ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಗ್ರೀನ್ ಹೈಡ್ರೋಜನ್ ಎನರ್ಜಿ ಎಫಿಷಿಯನ್ಸಿ ಇ ಮೊಬಿಲಿಟಿ ಇನ್ನು BESS ಅಂದರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗಳು ಮತ್ತು ಆಫ್ಶೋರ್ ವಿಂಡ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳ ಮೇಲೆ ವೇದಿಕೆಯು ಗಮನ ಹರಿಸುತ್ತದೆ. ಓಕೆ, ಸೊ ಇತ್ತೀಚಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.